ರೀಸೆಂಟ್ ಆಗಿ ಮಲಯಾಳಂ ಅಲ್ಲಿ ಒಳ್ಳೆ ಎಕ್ಸ್ಪೆಕ್ಟೇಷನ್ಸ್ ಇಂದ ರಿಲೀಸ್ ಆಗಿದ್ದ ಗುರುವಾಯೂರ್ ಅಂಬಳ ನಾಡಿಯಲ್ ಅನ್ನೋ ಸಿನಿಮಾ ಇವಾಗ ಕನ್ನಡ ಡಬ್ಬಿಂಗ್ ಆಗಿ OTT ನಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಈ ಮೂವಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ತಿಳ್ಕೊಳ್ಳೋಕೆ ಮುಂಚೆ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪೃಥ್ವಿರಾಜ್ ಸುಕುಮಾರನ್ ಆ್ಯಂಡ್ ಬ್ಯಾಸಿಲ್ ಜೋಸೆಫ್ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಈ ಮೂವಿ ಪ್ಲಾಟ್ ಏನಂದರೆ, ವಿನು ದುಬೈಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ತನ್ನ ಬ್ರೇಕಪ್ ಇಂದ ಆಚೆ ಬರೋ ಪ್ರಯತ್ನದಲ್ಲಿ ಅಂಜಲಿ ಅನ್ನೋ ಹುಡುಗಿನ ಮದುವೆ ಆಗಕ್ಕೆ ಒಪ್ಕೋತಾನೆ. ಆ್ಯಂಡ್ ಅಂಜಲಿಗಿಂತ ಅವಳ ಅಣ್ಣ ಆನಂದ್ ಜೊತೆನೆ ವಿನು ತುಂಬ ಕ್ಲೋಸ್ ಆಗಿರ್ತಾನೆ. ಈ ಮದುವೆನ ಆನಂದನೇ ಸೆಟ್ ಮಾಡಿದಾನೆ ಅಂತ ಆ್ಯಂಡ್ ಅದ್ರ ಜೊತೆಗೆ ಎಕ್ಸ್ ಲವರ್ ನೆನಪಾದಾಗೆಲ್ಲ ಆನಂದ್ ಮೋಟಿವೇಟ್ ಮಾಡ್ತಾನೆ ಅಂತ ಆನಂದ್ ಮೇಲೆ ವಿನುಗೆ ತುಂಬ ಗೌರವ. ಇನ್ನೇನು ಮದುವೆ ಹತ್ರ ಬಂತು ಅಂದಾಗ ಇಂಡಿಯಾಗೆ ಬರೋ ವಿನುಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದಾದ್ಮೇಲೆ ಏನು ನಡೀತು ಅನ್ನೋದೇ ಮಿಕ್ಕಿದ ಸ್ಟೋರಿ. ಇನ್ನು ಡೈರೆಕ್ಟರ್ ವಿಪಿನ್ ದಾಸ್ ಅವರ ಪ್ರೀವಿಯಸ್ ಸಿನಿಮಾ ಥರನೇ ಒಂದು ಪಾಯಿಂಟ್ವರೆಗೂ ಕಾಮಿಡಿ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಸ್ಟಾರ್ಟಿಂಗಲ್ಲಿ ಪೃಥ್ವಿರಾಜ್ ಹತ್ರ ಮಾಡಿಸೋ ಕಾಮಿಡಿ ಸೀನ್ಸ್ ಮಾತ್ರ ಸ್ವಲ್ಪ ಜಾಸ್ತಿ ಆಯಿತು ಅನ್ಸಿದ್ರು ತುಂಬ ಸೀನ್ಸ್ಗಳು ನಗ್ಸೋ ಥರನೇ ಇದೆ. ಎಸ್ಪೆಷಲಿ ಬ್ಯಾಸಿಲ್ ಜೋಸೆಫ್ ಕ್ಯಾರೆಕ್ಟರ್ಗೆ ಟ್ವಿಸ್ಟ್ ರಿವೀಲ್ ಆಗಬೇಕಾದ್ರೆ ಬರೋ ಸೀನ್ಸ್ಗಳು ತುಂಬ ಫನ್ನಿ ಆಗಿತ್ತು. ಅದೇ ಪಾಯಿಂಟ್ ಮೇಲೆ ಇನ್ನೊಂಚೂರು ಫನ್ ಕ್ರಿಯೇಟ್ ಮಾಡಿದ್ದಿದ್ರೆ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿತ್ತು. ಬಟ್ ಸಡನ್ ಆಗಿ ಸಿನಿಮಾ ಸ್ವಲ್ಪ ಸೀರಿಯಸ್ ಟೋನ್ಗೆ ಬದಲಾಗಿ ಮಧ್ಯದಲ್ಲಿ ಅಲ್ಲಲ್ಲಿ ಕಾಮಿಡಿ ಸೀನ್ಸ್ ಪ್ರೆಸೆಂಟ್ ಮಾಡಿದ್ರು ಅವೆಲ್ಲ ನಮಗೆ ನಗು ತರಿಸಲ್ಲ. ಇನ್ನು ಫಸ್ಟ್ ಹಾಫಲ್ಲಿ ಇದ್ದ ಫನ್ ಸೆಕೆಂಡ್ ಹಾಫಲ್ಲಿ ಇಲ್ಲದೆ ಇರೋದೇ ಈ ಸಿನಿಮಾಗೆ ಬಿಗ್ಗೆಸ್ಟ್ ಮೈನಸ್ ಆಯಿತು. ಈ ಸಿನಿಮಾದಲ್ಲಿ ಮೇನ್ ಪಾಯಿಂಟ್ ಮೇಲೆ ಇನ್ನೊಂಚೂರು ಫನ್ ಸಿಚುವೇಶನ್ ಕ್ರಿಯೇಟ್ ಮಾಡ್ಕೊಂಡಿದ್ದಿದ್ರೆ ಇದು ಕೂಡ ಮಲಯಾಳಂ ಸಿನಿಮಾದಲ್ಲಿ ಇನ್ನೊಂದು ಬ್ಲಾಕ್ ಬಸ್ಟರ್ ಆಗ್ತಿತ್ತು. ಬಟ್ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ರೊಟೀನ್ ಆ್ಯಂಡ್ ಅನ್ವಾಂಟೆಡ್ ಸೀನ್ಸಿಂದ ಅಲ್ಲಲ್ಲಿ ಟ್ರ್ಯಾಕ್ ತಪ್ಪಿದೆ ಅನ್ನೋ ಫೀಲಿಂಗ್ ಬರುತ್ತೆ. ಹಾಗೆ ಕ್ಲೈಮ್ಯಾಕ್ಸಲ್ಲಿ ತುಂಬ ಜನ ಆ್ಯಕ್ಟರ್ಸ್ನ ಇಟ್ಟು ಕನ್ಫ್ಯೂಷನ್ ಕಾಮಿಡಿನೂ ಟ್ರೈ ಮಾಡಿದ್ರು, ಅದು ಕೂಡ ಚೂರು ಕ್ಲಮ್ಸಿ ಆಗಿರೋ ಥರನೇ ಇರುತ್ತೆ. ಇನ್ನು ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ, ಆನಂದ್ ರೋಲ್ ಮಾಡಿರೋ ಪೃಥ್ವಿರಾಜ್ ಸುಕುಮಾರನ್ ಕೆಲವು ಸೀನ್ಸಲ್ಲಿ ಚೆನ್ನಾಗಿ ಮಾಡಿದ್ರು, ಕೆಲವು ಸೀನ್ಸಲ್ಲಿರೋ ಕಾಮಿಡಿ ಅವರಿಗೆ ಸೆಟ್ ಆಗಲಿಲ್ಲ. ಇನ್ನು ಬ್ಯಾಸಿಲ್ ಜೋಸೆಫ್ ತನ್ನ ಸಿಂಪಲ್ ಕಾಮಿಕ್ ಎಕ್ಸ್ಪ್ರೆಷನ್ ಇಂದ ನಗುಸ್ತಾ ಚೆನ್ನಾಗಿ ಇಂಪ್ರೆಸ್ ಮಾಡ್ತಾರೆ. ಆ್ಯಂಡ್ ಅನಸ್ವರ ರಾಜನ್ ಸ್ಕ್ರೀನ್ ಮೇಲೆ ನೋಡೋಕೆ ಚೆನ್ನಾಗಿದ್ರು, ಅವರ ರೋಲ್ ತುಂಬ ಲಿಮಿಟೆಡ್ ಆಗಿರುತ್ತೆ. ಇನ್ನು ನಿಖಿಲ್ ವಿಮಲ್ ಕೆಲವು ಸೀನ್ಸಲ್ಲಿ ಮಾತ್ರ ಇದ್ರು, ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಯೋಗಿ ಬಾಬು ಸೆಕೆಂಡ್ ಹಾಫಲ್ಲಿ ಕೆಲವು ಫನ್ನಿ ಸೀನ್ಸಿಂದ ನಗಿಸ್ತಾರೆ. ಇನ್ನು ಮಿಕ್ಕಿದ ಆ್ಯಕ್ಟರ್ಸ್ ಎಲ್ಲ ಡೀಸೆಂಟಾಗಿ ಮಾಡಿದ್ದಾರೆ. ಆ್ಯಂಡ್ ಟೆಕ್ನಾಲಜಿ ವಿಷಯಕ್ಕೆ ಬರೋದಾದ್ರೆ, ಟೆಕ್ನಿಕಲಿ ಈ ಮೂವಿ ಓಕೆ, 2 ಸಾಂಗ್ಸ್ ಪರವಾಗಿಲ್ಲ ಅನ್ನಿಸ್ತು. ಸಿನಿಮಾಟೋಗ್ರಫಿ ಆವ್ರೇಜ್, ಎಡಿಟಿಂಗಲ್ಲಿ ಕೆಲವು ಅನ್ವಾಂಟೆಡ್ ಸೀನ್ಸ್ನ ತೆಗಿಬೇಕಿತ್ತು. ಆ್ಯಂಡ್ ಡೈರೆಕ್ಟರ್ ವಿಪಿನ್ ದಾಸ್ ಪ್ರೀವಿಯಸ್ ಸಿನಿಮಾದಲ್ಲಿ ಕ್ರಿಯೇಟ್ ಮಾಡಿದ್ದ ಮ್ಯಾಜಿಕ್ನ ಈ ಮೂವಿಲಿ ಮಾಡಲಿಲ್ಲ ಅಂತಲೇ ಹೇಳ್ಬೋದು. ಇವರು ಸೆಕೆಂಡ್ ಹಾಫ್ ಮೇಲೆ ಇನ್ನೊಂಚೂರು ಕಾನ್ಸಂಟ್ರೇಟ್ ಮಾಡಿದ್ದಿದ್ರೆ ಸಿನಿಮಾ ಚೆನ್ನಾಗಿರ್ತಿತ್ತು. ಸೊ ಓವರ್ ಆಲ್ ಈ ಸಿನಿಮಾ ಬಿಲೋ ಅವರೇಜ್. ಅಷ್ಟಕ್ಕಷ್ಟೇ ಈ ಮೂವಿ, ಹೇಳ್ಕೊಳಂಗೆ ಏನೂ ಇರಲಿಲ್ಲ. ಬಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ಗೆ ಸೆಟ್ ಆಗುತ್ತೆ, ಆದರೆ ಯೂತ್ಸಿಗೆ ಅಷ್ಟು ಇಷ್ಟ ಆಗಲ್ಲ. ಈ ಸಿನಿಮಾ ಮನೇಲಿರೋ ಪೇರೆಂಟ್ಸ್ಗೆ ಆ್ಯಂಡ್ ದೊಡ್ಡವ್ರಿಗೆ ಮೋಸ್ಟ್ಲಿ ಇಷ್ಟ ಆಗ್ಬೋದು. ಈ ಸಿನಿಮಾನ ಫ್ಯಾಮಿಲಿ ಜೊತೆ ಕೂತು ಆರಾಮಾಗಿ ನೋಡ್ಬೋದು, ಯಾವುದೇ ಅಡಲ್ಟ್ ಕಂಟೆಂಟ್ ಇರಲ್ಲ. ಬಟ್ ಫಸ್ಟ್ ಹಾಫ್ ಎಂಜಾಯ್ ಮಾಡ್ತೀರಾ, ಸೆಕೆಂಡ್ ಹಾಫ್ ಸ್ವಲ್ಪ ಬೋರ್ ಫೀಲ್ ಆಗುತ್ತೆ. ಇನ್ನು ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 5. ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಮೂವಿ ನಿಮಗೆ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಸೊ ಈ ರಿವ್ಯೂ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.